ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್. ಫ್ರೆಂಡ್ಸ್, ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ವಿಡಿಯೋ. ಈ ವಿಡಿಯೋ ಏನು ಅಂತ ಹೇಳಿದ್ರೇ ನಿಮಗೆ ಫುಲ್ ಖುಷಿಯಾಗುತ್ತೆ. ಏನಂತ ಹೇಳಾ, ಈ ಆಪ್ಷನ್ ಎಂಟ್ರಿ ಚಾಯ್ಸ್ ಫಿಲ್ ಮಾಡ್ತಿರಲ್ಲ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4, ಅದರಲ್ಲಿ ಫಿಲ್ ಮಾಡಬೇಕಾದ್ರೆ ಈ 4 ಚಾಯ್ಸು ತಪ್ಪಾದರೆ ಏನು ಮಾಡೋದು ಅಲ್ವಾ? ಈಗ ತುಂಬ ಜನಕ್ಕೆ ಅದು ಇದೇ ಇರುತ್ತೆ ತಲೆಯಲ್ಲಿ. ಈಗ ಆಪ್ಷನ್ 1 ಕೊಡಬೇಕಿತ್ತು, ಆಪ್ಷನ್ 2 ಕೊಟ್ಬಿಟ್ಟೆ, ಬೈ ಮಿಸ್ಟೇಕಾಗಿ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ಬಿಟ್ನಲ್ಲ, ಏನು ಮಾಡೋದು? ಮೊದಲೇ ಆಪ್ಷನ್ 1 ಕೊಡಬೇಕಿತ್ತು, ಅದು ಫ್ರೀಸ್ ಆಗಿಬಿಡುತ್ತೆ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ ನಿಮಗೆ ನೀವು ಕೆ ಎ ವಿಕಾಸನ ವೀಡಿಯೋದಲ್ಲಿ ನೋಡಿದ್ರೆ, ಕೆ ಎ ಯೂಟ್ಯೂಬ್ ಚಾನಲ್ಲಿ, ಅದರಲ್ಲಿ ಅವ್ರು ಹೇಳಿದ್ದಾರೆ ಫ್ರೀಸ್ ಆಗಿಬಿಡುತ್ತೆ, ನೀವು ಒಂದು ಸರಿ ಕ್ಲಿಕ್ ಮಾಡಿದ್ರಿ ಅಂದರೆ ಅದು ಅಲ್ಲೇ ಉಳ್ಕೊಬಿಡುತ್ತೆ ಅಂತ. ಈಗ ನಾನು ಆಪ್ಷನ್ 2 ಹೋಗಬೇಕಿತ್ತು, ಏನು ಮಾಡೋದು ಗೊತ್ತಾಗ್ತಿಲ್ಲ, ಒಂದು ಸ್ವಲ್ಪ ಕಾಮ್. ಅದಕ್ಕೆ ಒಂದು ಟ್ರಿಕ್ ಕೊಡ್ತೀನಿ, ಮತ್ತು ಇನ್ನೊಂದು ಟ್ರಿಕ್ ಹೇಳ್ತೀನಿ. ಅದು ಏನಕ್ಕೆ ಅಂದರೆ, ಈಗ ಒಂದಷ್ಟು ಜನದ್ದು ಡಾಕ್ಯುಮೆಂಟ್ಸೇ ಇರಲ್ಲ ಅಲ್ವಾ? ತುಂಬ ಜನ ಡಾಕ್ಯುಮೆಂಟ್ಸು ಇದೈತೆ ಅಂತ ಸಬ್ಮಿಟ್ ಹೇಳಿರ್ತೀರ. ಈಗ ಕ್ಯಾಟಗರೀಸ್, ಈಗ ಇನ್ಕಮ್ಮು ಏನೋ ಆಗಿರುತ್ತೆ, ಅದು ಡೇಟ್ ಆಗೋಗ್ಬಿಟ್ಟಿರುತ್ತೆ. ಆಗೇನು ಮಾಡ್ತೀರಾ, ಹೊಸ್ದಾಗಿ ಅಪ್ಲಿಕೇಶನ್ ಹಾಕಿರ್ತೀರ, ಬಟ್ ಅದು ಬರೋದು ಲೇಟ್ ಆಗುತ್ತೆ. ಈಗ ಫಸ್ಟ್ ರೌಂಡಲ್ಲಿ ಕಾಲೇಜ್ ಅಲೌಟ್ ಆಗಿಬಿಟ್ಟಿರುತ್ತೆ, ಏನು ಮಾಡೋದಾಗ? ಇದೆಲ್ಲ ನಿಮ್ಮ ಡೌಟ್ಸ್ಗೆಲ್ಲ ಒಂದು ಟ್ರಿಕ್ ಹೇಳ್ತೀನಿ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ನೀವು ನಂದು ಯೂಟ್ಯೂಬ್ ಚಾನಲ್ ಕಮೆಂಟಲ್ಲಿ ಕೇಳ್ತಿದ್ದೀರಾ, ಲೈಕ್ ನಂದು ಇಷ್ಟು ಸ್ಕೋರ್ ಬಂದಿದೆ, ಅಪ್ಗ್ರೇಡ್ ಆಗುತ್ತಾ ಇಲ್ವಾ, ಆ ರೀತಿ. ಪ್ರತಿಯೊಬ್ಬರು ಈಗ ಡೈಲಿ 100 ಕಮೆಂಟ್ ಬಂದರೆ ಡೈಲಿ ಅಷ್ಟು ಜನಕ್ಕೆ ರಿಪ್ಲೈ ಮಾಡೋಕ್ಕಾಗಲ್ಲ. ಯಾರಿಗೆ ರಿಪ್ಲೈ ಮಾಡ್ತೀನಿ ಅಂದರೆ, ನನ್ನ ಚಾನಲ್ಗೆ ಯಾರು ಜಾಯ್ನ್ ಆಗ್ತಾರೆ, ಜಾಯ್ನ್ ಆಗಿ ಮೆಂಬರ್ಸ್ ಆಗ್ತಾರೆ, ಅವ್ರಿಗಷ್ಟೇ ನಾನು ರಿಪ್ಲೈ ಮಾಡೋಕ್ಕೆ ಹೋಗೋದು. ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ಯು ಕ್ಯಾನ್ ಜಾಯ್ನ್. ಇನ್ಫಾರ್ಮೇಷನ್ ಏನೇ ಇನ್ಫಾರ್ಮೇಷನ್ ಇರಲಿ, ಅಪ್ಗ್ರೇಡ್ ಆಗುತ್ತಾ ಇಲ್ವಾ, ಇಲ್ಲ ಕನ್ಫರ್ಮೇಷನ್ ಅಂದರೆ ಕಾಲೇಜ್ ಇದು ಸಿಕ್ಕೇ ಸಿಗುತ್ತಾ, ಇನ್ಫಾರ್ಮೇಷನ್, ಕನ್ಫರ್ಮೇಷನ್, ಮತ್ತು ಏನಾದರೂ ಕಾಲೇಜ್ ರಿಲೇಟೆಡ್ ಕ್ವಾರೀಸ್, ಏನಾದರೂ ಡೌಟ್ಸ್ ಇತ್ತು, ಮೆಡಿಕಲ್ ಕಾಲೇಜ್ ರಿಲೇಟೆಡ್ ಬುಕ್ಸ್ ಯಾವ್ದು ತೊಗೋಬೇಕು, ಅದು ಇದು ಪ್ರತಿಯೊಂದು ಕೇಳ್ಬೋದು ಮೆಂಬರ್ಸ್ ಆಗಿ. ಅಷ್ಟೇ. ಮೆಂಬರ್ಸ್ ಆದಮೇಲೆ ಟೆಲಿಗ್ರಾಮ್ ಚಾನಲ್ಗೆ ಬನ್ನಿ, ಅಲ್ಲಿ ಈ ರೀತಿ ನಾನು ಮೆಂಬರ್ ಅಂತ ನಿಮಗೆ ಸ್ಕ್ರೀನ್ಶಾಟ್ ಸೆಂಡ್ ಮಾಡಿದ್ರೆ ನೆಕ್ಸ್ಟ್ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಓಕೆ, ಎಲ್ರಿಗೂ ಹೆಲ್ಪ್ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಲೈಕ್ ಅರ್ಧಂಬರ್ಧ ಹೋಗುತ್ತೆ, ಯಾರಿಗೂ ಹೆಲ್ಪ್ ಮಾಡೋಕ್ಕೆ ಹೋಗಲ್ಲ. ಈಗ ಸದ್ಯಕ್ಕೆ ಯಾರ್ಯಾರು ಮೆಂಬರ್ಸ್ ಇರ್ತಾರೆ ಅವ್ರಿಗೆ ಫಸ್ಟ್ ಪ್ರೈಮರಿಲಿ ಹೆಲ್ಪ್ ಮಾಡ್ತೀನಿ, ಅದಾದಮೇಲೆ ನೋಡ್ತೀನಿ ಟೈಮ್ ಸಿಕ್ಕಿದ್ರೆ ಏನು ಎಂತು ಅಂತ ನೆಕ್ಸ್ಟ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಇವಾಗ ಸದ್ಯಕ್ಕೆ ಈಗ ಆಪ್ಷನ್ದು ತಪ್ಪು ಅದು ಬಿಡಿ, ಡಾಕ್ಯುಮೆಂಟ್ಸ್ದೀಗ ಮೇಯ್ನ್ ಪ್ರಾಬ್ಲಮ್ ಇರುತ್ತೆ ತುಂಬ ಜನಕ್ಕೆ. ಇನ್ಕಮ್ದು ಜಾಸ್ತಿ ಜನಕ್ಕೆ ಪ್ರಾಬ್ಲಮ್ ಇರುತ್ತೆ, ಯಾಕೆಂದರೆ ಇನ್ಕಮ್ದು ಲಿಮಿಟ್ ಆಗೋಗ್ಬಿಟ್ಟಿರುತ್ತೆ. ಬಟ್ ಆಪ್ಷನ್ ಈಗ ಇದರಲ್ಲಿ ಫಸ್ಟ್ ರೌಂಡಲ್ಲಿ ಕಾಲೇಜ್ ಅಲಾಟ್ ಆಗಿರುತ್ತೆ. ಏನು ಮಾಡೋದು ಅಂದರೆ ಇಲ್ಲಿ ಕೇಳಿಸ್ಕೊಳ್ಳಿ, ಆಪ್ಷನ್ 2 ಚೂಸ್ ಮಾಡೋದು. ಆಪ್ಷನ್ 2 ಚೂಸ್ ಮಾಡಿ, ಆಪ್ಷನ್ 1 ಚೂಸ್ ಮಾಡೋದು ಬೇಡ. ಯಾಕೆಂದರೆ ಆಪ್ಷನ್ 1 ಕೊಟ್ಟರೆ ನೀವು ಹೋಗಿ ಕಾಲೇಜ್ಗೆ ರಿಪೋರ್ಟ್ ಮಾಡಬೇಕಾಗುತ್ತೆ, ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗುತ್ತೆ. ನೀವೇನು ಮಾಡಿ, ಆಪ್ಷನ್ 2 ಚೂಸ್ ಮಾಡಿ. ಆಪ್ಷನ್ 2 ಚೂಸ್ ಮಾಡಿ, ಅಲ್ಲಿ ನಿಮ್ದು ಏನು ಕಾಲೇಜ್ ಅಲಾಟ್ ಆಗಿರುತ್ತೆ ಅದ್ರ ಮೇಲ್ಗಡೆದೆಲ್ಲ ಕಾಲೇಜೇ ಉಳ್ಕೊಂಡಿರುತ್ತೆ ಅಲ್ವಾ, ಉಳ್ಕೊಂಡಿರುತ್ತೆ ಅದ್ರ ಮೇಲ್ಗಡೆ ಇರೋ ಕಾಲೇಜಸ್ಸು. ಬಟ್ ನೀವು ಈ ಕಾಲೇಜ್ ಏನು ಸಿಕ್ಕಿದೆ ಅದೇ ನನಗೆ ಬೆಸ್ಟ್, ಅದಕ್ಕೆ ಹೋಗಬೇಕು ಅಂತ ಇರುತ್ತೆ. ಬಟ್ ಅಡ್ಮಿಷನ್ ಆಗೋಕ್ಕೆ ನಿಮಗೆ ಪ್ರಾಬ್ಲಮ್ ಏನು, ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ. ಈಗ ಯಾವುದೋ ಒಂದು ಸರ್ಟಿಫಿಕೇಟ್ ಇಲ್ಲ ಅಂದ್ಕೊಳ್ಳಿ, ನೀವೇನು ಮಾಡಬೇಕು, ಅದು ಮಾಡ್ಸೋಕೆ ಹಾಕಿರ್ತೀನಿ ಅಂದ್ಕೊಳ್ಳಿ. ನೀವು ಆಪ್ಷನ್ 2 ಕೊಟ್ಟು ಈ ಮೇಲ್ಗಡೆ ಇರೋಂಥ ಕಾಲೇಜಸ್ನ ಎಲ್ಲನೂ ಡಿಲೀಟ್ ಮಾಡಿಕೊಂಡ್ರೆ ನಿಮ್ದೇನು ಅಲಾಟ್ ಆಗಿದೆ ಕಾಲೇಜು ಅದಷ್ಟೇ ಉಳ್ಕೊಳುತ್ತೆ. ಇವನ್ ನೀವು ಯಾವ್ದು ನಿಮ್ಗೆ ಅಲಾಟ್ ಆಗಲ್ಲ ಅದನ್ನ ನೀವು ಮೇಲ್ಗಡೆ ಇಟ್ಕೊಂಡ್ರೆ ಓಕೆ, ನಿಮ್ಗೆ ಇದೇ ಕಾಲೇಜ್ ಬೇಕಂದರೆ, ಇದೇ ಕಾಲೇಜ್ ಬೇಕು, ಇದೇ ಸಿಕ್ಕೈತೆ ಅಂದರೆ ನೀವು ಈ ಮೇಲ್ಗಡೆ ಇರೋಂಥ ಕಾಲೇಜ್, ಯಾವುದೂ ಈ ಮೇಲ್ಗಡೆ ಕಾಲೇಜೇ ಇಲ್ಲ ಅಂದ್ರೂ ಓಕೆ, ಆಪ್ಷನ್ 2 ಕೊಟ್ಟು ಇನ್ನೊಂದು ರೌಂಡಲ್ಲಿ ಬನ್ನಿ. ಆವಾಗ ನಿಮ್ಗೆ ಟೈಮ್ ಸಿಗುತ್ತಾ? ಟೈಮ್ ಸಿಗೋ ಟೈಮಲ್ಲಿ ಈಗ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ ಒಂದು 15-20 ದಿನ 30 ದಿನ ನಿಮಗೆ ಗ್ಯಾಪ್ ಸಿಕ್ತು ಅಂದರೆ ನಿಮ್ಮದು ಡಾಕ್ಯುಮೆಂಟ್ಸ್ ಏನಿದೆ ಅದು ಈಸಿಯಾಗಿ ಆಗೋಗ್ಬಿಡುತ್ತೆ ಅಲ್ಲ. ಅಷ್ಟೇ, ಸಿಂಪಲ್ ಟ್ರಿಕ್. ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಆಪ್ಷನ್ 2 ಕೊಡಿ, ಮೇಲಿರೋ ಆಪ್ಷನ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿ, ಕೆಳಗಡೆ ಇರೋ ಆಲ್ರೆಡಿ ಕ್ಯಾನ್ಸಲ್ ಆಗೋಗಿರುತ್ತೆ, ಏನು ಪ್ರಾಬ್ಲಮೇ ಇಲ್ಲ. ನೆಕ್ಸ್ಟು ಅದೇ ಕಾಲೇಜಿಗೆ ಬಂದು ಜಾಯ್ನ್ ಆಗಿ, 20 ದಿನ ಜಾಸ್ತಿ ಸಿಕ್ತು ಅಷ್ಟೇ. ಮತ್ತು ಆಪ್ಷನ್ಸು ಚೂಸ್ ಮಾಡಬೇಕಾದ್ರೆ ಈ ಫ್ರೀಸ್ ಆಗೋಂಥದ್ದು, ಈಗ ಆಪ್ಷನ್ 3 ಮತ್ತು ಆಪ್ಷನ್ 4 ಅವ್ರು ಹೇಳಿದ್ದಾರೆ ಚೇಂಜ್ ಮಾಡ್ಕೋಬೋದಂತ. ಆಪ್ಷನ್ 1 ಈಗ ಕೊಡಬೇಕಿರುತ್ತೆ, ನೀವು 2 ಕೊಡ್ತೀರಾ ಅಂದ್ಕೊಳ್ಳಿ ಅಲ್ವಾ. ಆಪ್ಷನ್ 1 ಕೊಡಬೇಕಿರುತ್ತೆ, ಈ ಕಾಲೇಜ್ ಜಾಯ್ನ್ ಆಗಬೇಕು ಅಂತ, ಆಪ್ಷನ್ 2 ಕೊಟ್ಬಿಡ್ತೀರಾ. ಆಗೇನು ಮಾಡ್ತೀರಾ, ಸೇಮ್ ನಾನು ಡಾಕ್ಯುಮೆಂಟ್ಸ್ ಹೇಳಿದ್ನಲ್ಲ, ಡಾಕ್ಯುಮೆಂಟ್ಸು ಅವ್ರೇನು ಮಾಡ್ತಾರೆ ಅದೇ ರೀತಿ ಮೇಲಿರೋ ಕಾಲೇಜಸ್ ಎಲ್ಲ ಡಿಲೀಟ್ ಮಾಡ್ಕೊಳ್ಳಿ, ಅದಿರೋ ಕಾಲೇಜ್ ಏನು ಅಲಾಟ್ ಆಗಿದೆ ಅದು ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗುತ್ತೆ, ಅದೇ ಕಾಲೇಜ್ಗೆ ಮತ್ತೆ ಹೋಗಿ ಜಾಯ್ನ್ ಆಗಿ. ಅಷ್ಟೇ, ಒಂದು 20 ದಿನ ಗ್ಯಾಪ್ ಸಿಗುತ್ತೆ ನಿಮಗೆ. ಅಲಾಟ್ ಆದ ತಕ್ಷಣ, ಅಡ್ಮಿಷನ್ ಆದ ತಕ್ಷಣ ಕಾಲೇಜ್ ಸ್ಟಾರ್ಟ್ ಆಗೋಲ್ಲ. ನಿಮ್ಮದು ಸೆಕೆಂಡ್ ರೌಂಡ್ ಅಡ್ಮಿಷನ್ ಆದಮೇಲೂ ಒಂದು 10 ಡೇಸ್ ಗ್ಯಾಪ್ ಕೊಡ್ತಾರೆ. ಅವ್ರ ಡಾಕ್ಯುಮೆಂಟ್ಸ್ ಏನಾದರೂ ಸಬ್ಮಿಟ್ ಆಗಿಲ್ಲ ಅಂದರೆ ಅವರು ಸಬ್ಮಿಟ್ ಬೇಗ ಮಾಡೋಕ್ಕೆ ಹೇಳ್ತಾರೆ. ಈಗ ಬಾಂಡ್ಸ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಅದನ್ನ ಸರಿ ಮಾಡ್ಕೊಳಕ್ಕೆ ಹೇಳ್ತಾರೆ. ಅದರಿಂದ ನೀವು ಟೈಮ್ ಸಿಗುತ್ತೆ. ಓಕೆ, ಬಟ್ ಆಪ್ಷನ್ 1 ಕೊಡೋಕ್ಕೋಗಿ 2 ಕೊಟ್ಟವ್ರಿಗೆ ಓಕೆ, ಆಪ್ಷನ್ 2 ಕೊಡೋಕ್ಕೋಗಿ 1 ಕೊಟ್ಬಿಟ್ರೆ ಅದು ಕಷ್ಟ ಆಗುತ್ತೆ. ಅರ್ಥ ಆಯ್ತಾ? ಯಾಕೆ ಹೇಳಿ?
ಈಗ ಆಪ್ಷನ್ 2 ಕೊಡಬೇಕಿತ್ತು, 1 ಕೊಟ್ಬಿಟ್ಟೆ ಅಂದರೆ ಆ ಕಾಲೇಜ್ಗೆ ಹೋಗಿ ಜಾಯ್ನ್ ಆಗಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ ಆಗ. ಆಪ್ಷನ್ 3 ಕೊಟ್ಟರೆ ಓಕೆ, ಅದನ್ನ ಚೇಂಜ್ ಮಾಡ್ಕೋಬೋದು. ಆಪ್ಷನ್ 4 ಕೊಟ್ರೂ ಚೇಂಜ್ ಮಾಡ್ಕೋಬೋದು, ಈ ವರ್ಷ ಇದು ಮಾಡಿರೋದ್ರಿಂದ ಚೇಂಜ್ ಮಾಡಿರೋದ್ರಿಂದ. ಬಟ್ ಆಪ್ಷನ್ 2 ಕೊಟ್ಬಿಟ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಮತ್ತು ಇದು ಅಡ್ಮಿಷನ್ ಟೈಮ್ ಆಗಿರೋದ್ರಿಂದ ಒಂದು ಸ್ವಲ್ಪ ಅಮೌಂಟ್ನ ರೆಡಿ ಮಾಡಿ ಇಟ್ಕೊಂಡಿರಿ. ಓಕೆ, ಇಟ್ ಕ್ಯಾನ್ ಬಿ 50,000, ಇಟ್ ಕ್ಯಾನ್ ಬಿ 1 lakh 2 lakh. ನಿಮ್ಮದು ಈಗ ಸೆಮಿ ಗೌರ್ಮೆಂಟ್ ಆದರೆ ನೀವು ಒಂದು 4-5 ಲಕ್ಷದವರೆಗೂ ನೀವು ಅಮೌಂಟ್ನ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಅವ್ರು ಟೈಮ್ ಕೊಡ್ಬೋದು ನಿಮಗೆ ಅಡ್ಮಿಷನ್ ಆಗೋವರೆಗೂ, ಬಟ್ ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಈ ಗೌರ್ಮೆಂಟ್ ಕಾಲೇಜ್ಗೆಲ್ಲ ಹೋಗ್ತಿದ್ರೆ ಅಂದರೆ ಅಟ್ಲೀಸ್ಟ್ 1 ರಿಂದ 1.5 ಲಕ್ಷ ನೀವು ಇಟ್ಕೊಂಡಿರ್ಬೇಕು. ಈಗ ಸೆಕ್ಯೂರಿಟಿ ಡೆಪಾಸಿಟ್ ಒಂದು 1 ಲಕ್ಷ ಕಟ್ಟಿರ್ತೀರ ಅಂದ್ಕೊಳ್ಳಿ, ಕಾಲೇಜ್ಗೆ 1 ಲಕ್ಷ ಆದರೆ 2 ಲಕ್ಷದವರೆಗೆ ನೀವು ರೆಡಿ ಮಾಡಿ ಇಟ್ಕೊಂಡಿರಿ. ಆಮೇಲಿಂದ ಪರದಾಡೋದು ಬೇಡ. ಓಕೆ, ಇದೊಂದು ನೆನ್ಪಿಟ್ಕೊಳ್ಳಿ. ಓಕೆ, ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ಅದು ಕಮೆಂಟ್ಸು ಚಾನಲ್ಗೆ ಜಾಯ್ನ್ ಆಗಿ, ಐ ವಿಲ್ ರಿಪ್ಲೈ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.